ನಮಸ್ಕಾರ ಸ್ನೇಹಿತರೆ. ಬೀಜ ಗೊಬ್ಬರದ ದರಗಳು ಏರಿಕೆಯಾಗುತ್ತಿರುವ ಕೃಷಿ ಕ್ಷೇತ್ರದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ದೊಡ್ಡ ರಕ್ಷಣಾ ಕವಚವಾಗಿದೆ. ಮಾಧ್ಯಮಗಳ ವರದಿಯ ಪ್ರಕಾರ 22ನೇ ಕಂತು ₹2,000 ಹಣ ಬಿಡುಗಡೆಯಾಗುವ ಸಾಧ್ಯತೆ ಫೆಬ್ರವರಿ 2026ರಲ್ಲಿ ಇದ್ದು, ಇದರಿಂದ 11 ಕೋಟಿಗೂ ಹೆಚ್ಚು ರೈತರಿಗೆ ಫಸಲ್ ಸಿದ್ಧತೆಗೆ ಬೆಂಬಲ ಪಡೆಯುವ ನಿರೀಕ್ಷೆ ಇದ್ದು, ಇಲ್ಲಿಯವರೆಗೂ 21 ಕಂತುಗಳಲ್ಲಿ ₹1.89 ಲಕ್ಷ ವರ್ಗಾಯಿಸಲಾಗಿದ್ದು, ಈ KYC ಪೂರ್ಣಗೊಳಿಸದವರ ಕಂತುಗಳು ಅಡ್ಡಗಟ್ಟಾಗಿವೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಈ ಯೋಜನೆಯು ಪ್ರತಿ 4 ತಿಂಗಳಿಗೊಮ್ಮೆ ₹2,000 ನೀಡುವ ಮೂಲಕ ಕೃಷಿ ಕ್ಷೇತ್ರಗಳನ್ನು ಸುಗಮಗೊಳಿಸುತ್ತಿದೆ ಮತ್ತು ಸ್ಥಿತಿ ಚೆಕ್ ಮಾಡಿ ಈ KYC ಪೂರ್ಣಗೊಳಿಸಿದರೆ ತಕ್ಷಣ ಹಣ ಪಡೆಯುವ ಸಾಧ್ಯತೆ ಇದೆ. ಸ್ನೇಹಿತರೆ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು 2019ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆರಂಭವಾದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾಗಿದ್ದು, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಪ್ರತಿ ವರ್ಷ 6,000 ನೇರ ಬ್ಯಾಂಕ್ ಖಾತೆಗೆ ನೀಡುವ ಮೂಲಕ ಫಸಲ್ ಸಿದ್ಧತೆಗೆ ಬೆಂಬಲ ನೀಡುತ್ತಿದೆ. ಇಲ್ಲಿಯವರೆಗೂ 21 ಕಂತುಗಳಲ್ಲಿ ₹1.89 ಲಕ್ಷ ಕೋಟಿ ವರ್ಗಾಯಿಸಲಾಗಿದ್ದು ಮತ್ತು ಇದರಿಂದ ಡ್ರಾಪ್ಔಟ್ ಪ್ರಮಾಣ 12% ಕಡಿಮೆಯಾಗಿದ್ದು, ಫಸಲ್ ಉತ್ಪಾದನೆ 18% ಹೆಚ್ಚಾಗಿದೆ. DBT ಮೂಲಕ ಹಣ ನೇರ ಖಾತೆಗೆ ಜಮೆಯಾಗುವುದರಿಂದ ಈ KYC ಮತ್ತು ಆಧಾರ್ ಬ್ಯಾಂಕ್ ಲಿಂಕ್ ಪೂರ್ಣಗೊಳಿಸಿದವರಿಗೆ ತಕ್ಷಣ ಲಾಭ. 2026ರಲ್ಲಿ 12 ಕೋಟಿ ರೈತರಿಗೆ ವಿಸ್ತರಣೆಯಾಗಿದೆ. ನೋಡಿ ಸ್ನೇಹಿತರೆ, ಪಿಎಂ ಕಿಸಾನ್ ಯೋಜನೆಯ 22ನೇ ಕಂತಿನ ಹಣ ಫೆಬ್ರವರಿ ತಿಂಗಳಲ್ಲಿ ಜಮಾ ಆಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.